ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲು ವಾಸಿಯಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ನಾಳೆಯಿಂದ ಟ್ರಯಲ್ ಆರಂಭವಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆಯಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಘಟನಾ ಸ್ಥಳಕ್ಕೆ ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ಸ್ಥಳ, ಬಿಸಾಡಿದಂತಹ ಆ ಶವ ಸ್ಥಳದನ್ನ ಪರಿಶೀಲನೆ ಮಾಡಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆಯಿಂದ ಟ್ರಯಲ್ ಆರಂಭವಾಗ್ತಾ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿಗೆ ಸಮನ್ಸ್ ಅನ್ನ ಕೊಡಲಾಗಿದೆ. ನಾಳೆಯಿಂದ ಅವರಿಬ್ಬರು ಕೂಡ ಹಾಜರಾಗ್ತಾರೆ. ಇದರ ಬೆನ್ನಲ್ಲೇ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸ್ತಾ ಇರತಕ್ಕಂತಹ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ರಿ. ಘಟನಾ ಸ್ಥಳದಲ್ಲಿ ಶವ ಬಿಸಾಡಿದಂತಹ ಜಾಗ ಏನಿತ್ತು ಅಲ್ಲಿ ಅವರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆ ಸ್ಪಾಟ್ ಹೇಗಿದೆ ಇತ್ಯಾದಿ, ಸುತ್ತಮುತ್ತ ಇರತಕ್ಕಂತಹ ಬಿಲ್ಡಿಂಗ್ಗಳು ಏನು, ಇದೆಲ್ಲದರ ಒಂದು ಮಾಹಿತಿಯನ್ನ ಖುದ್ದು ವಿಸಿಟ್ ಮಾಡೋ ಮೂಲಕವಾಗಿ ಅವರು ಕಲೆ ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಕ್ರೈಮ್ ನಡೆದಂತಹ ಸ್ಥಳದಲ್ಲಿ ಏನೆಲ್ಲ ಮಾಹಿತಿಗಳನ್ನು ಈವರೆಗೂ ಸಂಗ್ರಹ ಮಾಡಲಾಗಿದೆ, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ, ಇದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಉಲ್ಲೇಖ ಮಾಡಲಾಗಿತ್ತು. ನಾಳೆಯಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ದರ್ಶನ್ ಪರವಾಗಿಯೂ ಕೂಡ ಅವರ ಇಡೀ ಗ್ಯಾಂಗ್ನ ಪರವಾಗಿಯೂ ಕೂಡ ವಕೀಲರು ವಾದವನ್ನು ಮಾಡ್ತಾರೆ. ಈ ಕಡೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಬಹಳ ಚುರುಕಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಘಟನಾ ಸ್ಥಳಕ್ಕೆ ಖುದ್ದು ಅವರೇ ವಿಸಿಟ್ ಕೊಟ್ಟಿರುವಂತಹ ಇದನ್ನು ಕೂಡ ನೀವು ನೋಡ್ತಾ ಇದ್ರಿ. ಶೆಡ್, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ನಂತರದಲ್ಲಿ ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ಶೆಡ್ನಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದಂತಹ ಸ್ಥಳ, ಅಲ್ಲಿದ್ದಂತಹ ಲಾರಿಗಳು, ವೆಹಿಕಲ್ಸ್ ಯಾವ್ದ್ಯಾವುದು, ಇದೆಲ್ಲದರ ವಿವರವನ್ನು ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಗಮನಿಸಿ ಆಗಿದೆ. ಅದನ್ನ ಈಗ ಖುದ್ದು ಅವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈ ಪ್ರಕರಣದ ಇಡೀ ಕ್ರೈಮ್ ಸೀನ್ ಹೇಗಾಯ್ತು, ಕಿಡ್ನಾಪ್ ಆಗಿದ್ದ ಹೇಗೆ, ಕಿಡ್ನಾಪ್ನಲ್ಲಿ ಭಾಗಿ ಆದವರು ಯಾರ್ಯಾರು, ಮತ್ತು ಕಿಡ್ನಾಪ್ನ ನಂತರದಲ್ಲಿ ನಡೆದಂತಹ ಬೆಳವಣಿಗೆ ಏನು, ಎಷ್ಟು ಸಮಯಗಳ ಕಾಲ ಶೆಡ್ನಲ್ಲಿ ಇರಿಸಲಾಗಿತ್ತು, ಆ ಶೆಡ್ಗೆ ಯಾರೆಲ್ಲ ಬಂದು ಹೋಗಿದ್ರು, ಆ ಶೆಡ್ನಲ್ಲಿ ಬಂದು ಹೋದಂತಹ ವ್ಯಕ್ತಿಗಳ ಪಾತ್ರ ಈ ಕೊಲೆಯಲ್ಲಿ ಹೇಗಿದೆ, ಇದೆಲ್ಲವೂ ಕೂಡ ನಾಳಿನ ಟ್ರಯಲ್ನಲ್ಲಿ ಒಂದೊಂದೇ ಅನಾವರಣವಾಗ್ತಾ ಹೋಗುತ್ತೆ. ನಾಳೆ ರೇಣುಕಾಸ್ವಾಮಿ ತಂದೆ ತಾಯಿ ಇಬ್ಬರು ಕೂಡ ಪ್ರಕರಣದ 7ನೇ ಸಾಕ್ಷಿಯಾಗಿದ್ದಾರೆ. ಅವರು ಮತ್ತು 7. ಸೊ ಅವರಿಬ್ಬರನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಅವರಿಗೆ ಸಮನ್ಸ್ ಅನ್ನ ಕೊಡಲಾಗಿತ್ತು. ಇದೇ ವಿಚಾರಕ್ಕೆ ದರ್ಶನ್ ಪರ ವಕೀಲರು ಕೂಡ ಸೆಲೆಕ್ಟಿವ್ ಆಗಿ ಸಾಕ್ಷ್ಯಗಳನ್ನ ಕರೀಬಾರದು ಅನ್ನುವಂತಹ ವಾದವನ್ನು ಕೂಡ ಇಟ್ಟಿದ್ರು. ಆದರೆ ಆ ಆಯ್ಕೆ ಆರೋಪಿಗಳ ಪರ ವಕೀಲರಿಗೆ ಇರೋದಿಲ್ಲ. ಆ ಆಯ್ಕೆ ಸರ್ಕಾರಿ ಪರ ವಕೀಲರು ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಯಾರನ್ನ ನೀವು ಸಾಕ್ಷ್ಯವಾಗಿ ಮೊದಲಿಗೆ ಕರೀಲಿಕ್ಕೆ ಬಯಸ್ತೀರಿ ಅಂದಾಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ತಂಡ ಹೇಳಿದ್ದು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಅವರಿಬ್ಬರನ್ನು ಕೂಡ ಮೊದಲಿಗೆ ಕೋರ್ಟ್ಗೆ ಕರೆ ತರಬೇಕು ಅನ್ನುವಂಥದ್ದು. ಯಾಕಂದ್ರೆ ಮಗ ಯಾವತ್ತಿಂದ ಮನೆಯಿಂದ ಹೊರಗೆ ಹೋಗಿದ್ದು, ಏನಂತ ಹೇಳಿ ಹೋಗಿದ್ದು, ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾರ ಪರಿಚಯ ಇತ್ತು, ಇದೆಲ್ಲವನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ಆ ಸ್ಟೇಟ್ಮೆಂಟ್ನಲ್ಲಿ ಕಲೆ ಹಾಕಬೇಕಾಗತ್ತೆ. ಸೊ ಅದು ನಾಳಿನ ಟ್ರಯಲ್ನಲ್ಲಿ ವ್ಯಕ್ತವಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಸದ್ಯ ನಾಳೆಯಿಂದ ಟ್ರಯಲ್ ಆರಂಭವಾಗ್ತಿದೆ. ಇದರ ಬೆನ್ನಲ್ಲೇ ಇವಾಗ ಘಟನಾ ಸ್ಥಳಗಳಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಏನಂತ ಅರ್ಥೈಸ್ಕೊಳ್ಬಹುದು? ಇವೇನಂದ್ರೆ ಪ್ರಮುಖವಾಗಿ ಇಲ್ಲಿಯ ತನಕನೂ ಕೂಡ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಅವರಿಗೆ ಚಾರ್ಜ್ ಫ್ರೇಮ್ ಅನ್ನ ಮಾಡುವಂತ ಪ್ರಕ್ರಿಯೆಗಳೇನಿತ್ತು, ಪ್ರಕ್ರಿಯೆಗಳಿಗೆ ಸಾಕಷ್ಟು ತಡವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಎಸ್ಪಿಪಿ ಅವರು ಅದಕ್ಕೆ ಆಕ್ಷೇಪನ ಎತ್ತುತ್ತಾರೆ. ಚಾರ್ಜ್ ಫ್ರೇಮ್ ಅನ್ನ ಮಾಡಬೇಕು ಮತ್ತು ಟ್ರಯಲ್ ಅನ್ನ ಬೇಗ ಪ್ರಾರಂಭ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ಚಾರ್ಜ್ ಫ್ರೇಮ್ ಆಗಿದೆ. ನಾಳೆ ರೇಣುಕಾಸ್ವಾಮಿಯ ತಂದೆ ತಾಯಿ ಇದ್ದಾರೆ. ತಂದೆ ತಾಯಿ ಅವರಿಗೆ ಸಮನ್ಸ್ ಆಗಿರುವಂತದ್ದು. ನಾಳೆ ಬೆಳಗ್ಗೆ 11:30ಕ್ಕೆ ಅರ್ಜಿ ವಿಚಾರಣೆ ಪ್ರಾರಂಭ ಆಗ್ತದೆ. ಅಂದ್ರೆ ಈ ಪ್ರಕರಣದ ಟ್ರಯಲ್ ಪ್ರಾರಂಭ ಆಗ್ತದೆ. ಟ್ರಯಲ್
ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ SPP ಅವರು ಇಡೀ ಘಟನಾವಳಿಯ ಸಂಪೂರ್ಣ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಲ್ಲಿಯ ತನಕ ಕೂಡ ಕೇವಲ ಅಕ್ಷರ ರೂಪದಲ್ಲಿದ್ದಂಥ ಮಾಹಿತಿಗಳೇನಿತ್ತು ಆ ಮಾಹಿತಿಗಳನ್ನು ಪಡ್ಕೊಂಡಿದ್ರು. ಜೊತೆಗೆ ತನಿಖಾಧಿಕಾರಿಗಳು ಹೇಳಿದಂಥ ಮಾಹಿತಿಗಳೇನಿತ್ತು ತನಿಖಾಧಿಕಾರಿಗಳು ಹೇಳಿದಂಥ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗಿತ್ತು. ಈಗ ಖುದ್ದಾಗಿ ಘಟನಾ ಸ್ಥಳ ಅಂದರೆ ಎಲ್ಲಿ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿ ಶೆಡ್ನಲ್ಲಿ ಹಾಕಿ ಹೊಡೆದಿದ್ರು, ಅದಾದ ನಂತರ ಆತನನ್ನು ಲಾರಿಯ ಮುಂಭಾಗದಲ್ಲಿ ಆತನ ಮಲಗಿಸಿರ್ತಾರೆ, ಅಲ್ಲಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಶವ ಬಿಸಾಡಿದಂಥ ಏನು ಅಪಾರ್ಟ್ಮೆಂಟ್ ಏನಿತ್ತು ಅಪಾರ್ಟ್ಮೆಂಟ್ನ ಜಾಗಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಸಂಪೂರ್ಣವಾದ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಾಳೆ ಟ್ರಯಲ್ ಬರ್ತಾ ಇದೆ. ಟ್ರಯಲ್ ಬಂದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಖುದ್ದಾಗಿ ಅವರೇ ಭೇಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಟ್ರಯಲನ್ನು ಒಂದಷ್ಟು ಬಲಿಷ್ಠವಾಗಿ ಅಥವಾ ಸಕಾರಾತ್ಮಕವಾಗಿ ಏನು ಹಾಜರುಪಡಿಸ್ಬೋದು ನ್ಯಾಯಾಧೀಶರ ಮುಂದೆ ಅಂತೇಳಿ ಈ ಪ್ರಯತ್ನಗಳನ್ನು SPP ಅವರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ SPP ಪ್ರಸನ್ನಕುಮಾರ್ ಅವರು ಎಲ್ಲ ಪ್ರಕರಣಗಳು ಕೂಡ ಇದೇ ರೀತಿಯ ಪ್ರಕ್ರಿಯೆಯನ್ನು ಮಾಡ್ತಾರೆ. ಯಾಕಂದರೆ ಸಾಮಾನ್ಯವಾಗಿ NIA ಪ್ರಕರಣಗಳನ್ನು ಅವರು ಖುದ್ದಾಗಿ ಹ್ಯಾಂಡಲ್ ಅನ್ನು ಮಾಡಿದಂಥವ್ರು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲೂ ಕೂಡ ಖುದ್ದಾಗಿ ಘಟನಾ ಸ್ಥಳ ಏನಿತ್ತು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಚಿನ್ ಅವರು ಕೂಡ ಅಂದರೆ ASPP ಸಚಿನ್ ಅವರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ತನಿಖಾಧಿಕಾರಿಯಾದಂಥ ACP ಚಂದನ್ ಕೂಡ ಇದ್ದಾರೆ. ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತದೆ. ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ಏನು ಸಾಕ್ಷ್ಯಗಳನ್ನು ವಶಕ್ಕೆ ತೆಗೆದುಕೊಳ್ಳಾಯಿತು, ಜೊತೆಗೆ ಯಾವ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳಾಯಿತು, ಜೊತೆಗೆ ಲಾರಿಯನ್ನು ಸೀಸ್ ಮಾಡಿರುವಂಥದ್ದು ಇರ್ಬೋದು, ಮತ್ತು ಸೆಕ್ಯೂರಿಟಿಯ ಹೇಳಿಕೆಗಳನ್ನು ಯಾವ ಜಾಗದಲ್ಲಿ ಪಡ್ಕೊಂಡ್ವಿ, ಜೊತೆಗೆ ಸೆಕ್ಯೂರಿಟಿ ಕೊಟ್ಟಂಥ ಮಾಹಿತಿಗಳೇನು ಎಲ್ಲ ಕೂಡ ಸಂಪೂರ್ಣವಾಗಿ SPP ಅವರಿಗೆ ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಇದ್ದಾರೆ. ನಾಳೆಯಿಂದ ಆ ಟ್ರಯಲ್ ಪ್ರಾರಂಭ ಪ್ರಕರಣದ ಟ್ರಯಲ್ ಪ್ರಾರಂಭ ಆಗ್ತಾ ಇರೋದ್ರಿಂದ ಇದೊಂದಷ್ಟು ಇನ್ನೊಂದಷ್ಟು ಪೂರಕವಾದ ಮತ್ತು ಒಂದಷ್ಟು ಬಲವನ್ನು ತುಂಬುವಂಥ ಪ್ರಯತ್ನಗಳನ್ನು ಈಗ SPP ಅವರು ತಮ್ಮ ಪ್ರಕರಣದಲ್ಲಿ ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಯಾಗಿ ಆರೋಪಿತ ಸ್ಥಾನದಲ್ಲಿರುವಂತಹ ದರ್ಶನನ್ ಗ್ಯಾಂಗ್ಗೆ ಸಂಕಷ್ಟ. ನಾಳೆಯಿಂದ ಟ್ರಯಲ್ ಆರಂಭವಾಗ್ತಾ ಇದೆ. ಮೊದಲಿಗೆ ಸಾಕ್ಷಿಯಾಗಿ ತಂದೆ ಮತ್ತು ತಾಯಿ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಆಗಮಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಘಟನಾ ಸ್ಥಳಕ್ಕೆ SPP ಪ್ರಸನ್ನಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ.